ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೇಷ ರಾಶಿಯವರೇ ನಮಸ್ಕಾರ. ನಿಮ್ಮ ಜೀವನದಲ್ಲಿ ಏಕೆ ಇಷ್ಟೊಂದು ಕಷ್ಟಗಳು ಬರುತ್ತಿವೆ? ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಕೆಲವೊಮ್ಮೆ ಫಲಿತಾಂಶ ಏಕೆ ತಪ್ಪುತ್ತಿದೆ? ಇದಕ್ಕೆಲ್ಲ ಕಾರಣ ಏನು? ಹಾಗೂ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ದೊಡ್ಡ ಗಂಡಾಂತರಗಳನ್ನು ಎದುರಿಸೋಕೆ ಯಾವ ರೀತಿ ಶಕ್ತಿಶಾಲಿಯಾಗಬೇಕು? ಆಗಸ್ಟ್ 15, 16, 17, 18 ಈ 4 ದಿನಗಳಲ್ಲಿ ನಡೆಯುವಂತಹ ಭಯಂಕರವಾಗಿರುವಂತಹ ಘಟನೆಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ನಿಮ್ಮ ಜೀವನದಲ್ಲಿ ನೀವು ನಂಬಿದವರಿಂದಲೇ ಏಕೆ ನಿರಾಸೆ ಎದುರಾಗುತ್ತಿದೆ? ಮುಖ್ಯವಾಗಿ ನಿಮ್ಮ ಮುಂದೆ ನಗುತ್ತಾ ಮಾತನಾಡಿ ಹಿಂದೆ ನಿಮ್ಮ ವಿರುದ್ಧ ಮಾತನಾಡುವಂಥವರು ಯಾರು? ಮತ್ತು ಕಷ್ಟದ ಸಮಯ ಬಂದಾಗ ಮುಗಿದು ನಿಮ್ಮ ಜೀವನದಲ್ಲಿ ನೆಮ್ಮದಿ, ಸಂತೋಷ, ಪ್ರಗತಿ ಆರಂಭವಾಗುವಂತಹ ಗಳಿಗೆ ಯಾವಾಗ ಪ್ರಾರಂಭವಾಗುತ್ತೆ? ಇಂತಹ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿರಬಹುದು, ನಿಮ್ಮ ನಿದ್ದೆಯನ್ನು ಗೆಡಿಸಿರಬಹುದು. ಈ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋದರೆ ಖಂಡಿತವಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ. ಮೇಷರಾಶಿ ಅಂದರೆ ಧೈರ್ಯ, ವೇಗ, ಹೋರಾಟ ಮತ್ತು ಮುನ್ನಡೆಯ ಸಂಕೇತ ಎಂದು ಜ್ಯೋತಿಷದಲ್ಲಿ ಪರಿಗಣಿಸಲಾಗುತ್ತೆ. ಈ ರಾಶಿಯ ಅಧಿಪತಿ ಕುಜ. ಆದ್ದರಿಂದ ಮೇಷರಾಶಿಯವರು ಸಾಮಾನ್ಯವಾಗಿ ಯಾರನ್ನಾದರೂ ಯೋಚಿಸಿದರೆ ಅದನ್ನು ತಕ್ಷಣ ಕಾರ್ಯರೂಪಕ್ಕೆ ತರುವಂಥವರು. ಅಷ್ಟೇ ಅಲ್ಲದೆ ಅವರ ಸ್ವಭಾವ ಕೂಡ ಉತ್ತಮವಾಗಿರುತ್ತೆ. ಇದೇ ಗುಣ ಕೆಲವೊಮ್ಮೆ ಇವರ ಜೀವನದಲ್ಲಿ ಸಮಸ್ಯೆ ಆಗುತ್ತದೆ. ನೀವು ವೇಗವಾಗಿ ನಿರ್ಧಾರ ತೆಗೆದುಕೊಳ್ತೀರಾ, ಆದರೆ ನಿಮ್ಮ ಸುತ್ತಮುತ್ತಲಿರತಕ್ಕಂಥವರು ಪ್ರತಿಯೊಬ್ಬರು ನಿಮ್ಮನ್ನು ವೇಗವಾಗಿ ಯೋಚಿಸೋಕೆ ಬಿಡೋದಿಲ್ಲ. ನೀವು ನೇರವಾಗಿ ಮಾತನಾಡ್ತೀರಾ, ಆದರೆ ನಿಮ್ಮ ನೇರ ಮಾತು ಕೆಲವರಿಗೆ ಅಹಂಕಾರ ಅಥವಾ ಕಠಿಣ ಸ್ವಭಾವ ಎಂದು ಅರ್ಥ ಮಾಡಿಕೊಳ್ತಾರೆ. ಹೀಗಾಗಿ ನಿಮ್ಮ ಉದ್ದೇಶ ಎಷ್ಟೇ ಒಳ್ಳೆಯದಾಗಿದ್ರೂ ಕೂಡ ನಿಮ್ಮ ಮಾತಿನಿಂದ ಕೆಲವೊಮ್ಮೆ ವಿರೋಧಿಗಳು ಹೆಚ್ಚುವ ಸಾಧ್ಯತೆ ಇದೆ. ಒಟ್ಟಾರೆ ನೀವು ಆಗಸ್ಟ್ 14, 15, 16, 17 ಈ ದಿನಗಳಲ್ಲಿ ಬಹಳಷ್ಟು ವಿಶೇಷವಾಗಿ ಜಾಗರೂಕರಾಗಿರಬೇಕು. ಮೇಷರಾಶಿಯವರ ಜೀವನದಲ್ಲಿ ಕಷ್ಟಗಳು ಬಂದಾಗ ಅವರು ಸಾಮಾನ್ಯವಾಗಿ ಹೊರಗೆ ತೋರಿಸಿಕೊಳ್ಳೋದಿಲ್ಲ. ಮನಸ್ಸಿನ ಒಳಗೆ ನೋವಿದ್ರೂ ಕೂಡ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿಕೊಂಡು ಮುಂದೆ ಸಾಕ್ತಾರೆ. ಇದೇ ಅವರ ದೊಡ್ಡ ಶಕ್ತಿ. ಆದರೆ ಇದೇ ಕಾರಣದಿಂದ ನಿಮ್ಮ ಹತ್ತಿರದವರು ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ನೀವು ಎಲ್ಲವನ್ನ ಸಹಿಸಿಕೊಳ್ಳುತ್ತಿರುವಾಗ ನಿಮಗೆ ಸಹಾಯ ಬೇಕಿದೆ ಎನ್ನುವುದನ್ನು ಯಾರೂ ತಿಳಿಯದೆ ಹೋಗಬಹುದು. ಮೇಷರಾಶಿಯವರೇ, ಸೋಲು ಬಂದಾಗ ಅದು ಜೀವನದ ಅಂತ್ಯವಲ್ಲ. ಜ್ಯೋತಿಷ್ಯದ ದೃಷ್ಟಿಯಲ್ಲಿ ನಿಮ್ಮ ರಾಶಿಯ ಸ್ವಭಾವ ಹೋರಾಟದ ನಂತರ ಗೆಲುವನ್ನು ಹುಡುಕುವಂಥದ್ದು. ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆರೆದುಕೊಳ್ಳುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು, ಪ್ರತಿ ಸೋಲನ್ನ ಶತ್ರುಗಳ ಕಾರಣ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ನಿಮ್ಮದೇ ಆತುರ, ತಪ್ಪು ನಿರ್ಧಾರ, ಸಮಯದ ಕೊರತೆ ಅಥವಾ ತಪ್ಪಾದ ವ್ಯಕ್ತಿಯ ಮೇಲೆ ಇಟ್ಟಂತಹ ನಂಬಿಕೆ ಕಾರಣವಾಗಬಹುದು. ಇದೀಗ ನಿಮ್ಮ ಜೀವನದಲ್ಲಿ ಗುಪ್ತ ಶತ್ರುಗಳ ಬಗ್ಗೆ ಮಾತನಾಡೋದಾದರೆ ಖಂಡಿತವಾಗಿ ಅವಂಥವರು ನಿಮಗೆ ಯಾವ ಬೇಕಾದರೂ ಕೂಡ ಹಾನಿಯನ್ನು ಮಾಡ್ಬೋದು ಮತ್ತು ನಿಮ್ಮ ಜೀವನವನ್ನು ನಾಶ ಮಾಡ್ಬೋದು. ನಿಮ್ಮ ಯಶಸ್ಸನ್ನು ಇಷ್ಟಪಡದೇ ಇರಬಹುದು. ನೀವು ಏನೇ ಮಾಡಿದ್ರು ಕೂಡ ಅದರಲ್ಲಿ ತಪ್ಪನ್ನು ಹುಡುಕ್ಬೋದು. ನಿಮ್ಮ ಹಿಂದೆ ಮಾತನಾಡುವಂತಹ ವ್ಯಕ್ತಿತ್ವ ಅವ್ರದ್ದಾಗಿರುತ್ತೆ. ನಿಮ್ಮ ದುರ್ಬಲತೆಯನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ವಿಶೇಷವಾಗಿ ಮೇಷರಾಶಿಯವರೇ, ನಿಮ್ಮ ವೈಯಕ್ತಿಕ ವಿಚಾರವನ್ನು ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು ಕೂಡ ಎಲ್ಲರ ಮುಂದೆ ಹೇಳೋದನ್ನು ತಪ್ಪಿಸಿ. ನೀವು ಹೊಸ ಕೆಲಸವನ್ನು ಆರಂಭಿಸಿದರೆ, ಹೊಸ ಯೋಜನೆಗೆ ಕೆಲಸ ಮಾಡ್ತಾ ಇದ್ರೆ, ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಂಡ್ರೆ ಎಲ್ಲದರಲ್ಲೂ ಕೂಡ ಎಚ್ಚರಿಕೆ, ಜಾಗರೂಕತೆ ತುಂಬಾ ಮುಖ್ಯ. ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂತಹ ವ್ಯಕ್ತಿಗಳನ್ನು ಆದಷ್ಟು ಬೇಗ ನಿಮ್ಮಿಂದ ದೂರ ಇಡೋದು ತುಂಬಾ ಮುಖ್ಯ. ಇನ್ನು ನಿಮ್ಮ ಗುಪ್ತ ಶತ್ರುಗಳನ್ನು ಗುರುತಿಸುವಂತಹ ಅತ್ಯುತ್ತಮ ಮಾರ್ಗ ಅಂತಂದರೆ ಅವರ ಮಾತಿಗಿಂತ ಅವರ ವರ್ತನೆಯನ್ನು ಗಮನಿಸಬೇಕು. ನಿಮ್ಮ ಯಶಸ್ಸಿನ ಸಂದರ್ಭದಲ್ಲಿ ಅವರ ಮುಖಭಾವನೆಯನ್ನು ತಿಳಿದುಕೊಳ್ಬೇಕು. ಅವರು ಸಂತೋಷ ಪಡ್ತಾರೋ ಅಥವಾ ಏನು ಮಾಡ್ತಾರೆ ಅನ್ನೋದನ್ನು ಗಮನಿಸಿ. ನೀವು ಕಷ್ಟದಲ್ಲಿರುವಾಗ ನಿಮ್ಮ ಜೊತೆ ನಿಲ್ಲುವಂಥವ್ರನ್ನ ಗಮನಿಸಿ. ನೀವು ಬೆಳೆಯುತ್ತಿರುವಾಗ ನಿಮ್ಮನ್ನು ಪ್ರೋತ್ಸಾಹಿಸುವಂಥವ್ರನ್ನ ಗಮನಿಸಿ. ಇದೇ ನಿಜವಾದ ಸಂಬಂಧ. ಆದರೆ ನಿಮ್ಮ ಪ್ರತಿಯೊಂದು ಒಳ್ಳೆಯ ಸುದ್ದಿಗೂ ಕೂಡ ತಕ್ಷಣ ದೋಷ ಹುಡುಕುವಂಥವರು, ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥವರು, ನಿಮ್ಮೊಂದಿಗೆ ತೊಂದರೆ ಕೊಡುವಂಥವರು. ಒಟ್ಟಾರೆಯಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದ್ದು ಬಹಳಷ್ಟು ವಿಶೇಷತೆಯಿಂದ ತುಂಬಿರ್ತಕ್ಕಂತಹ ಸಮಯದಲ್ಲಿ ನಡೆಯುತ್ತದೆ. ಈ ಸಮಯ ನಿಮ್ಮ ಶತ್ರುಗಳು ಜಾಸ್ತಿ ಆಗ್ತಾರೆ, ನಿಮಗೆ ಕಷ್ಟಗಳು ಹೆಚ್ಚಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ವಿಶೇಷತೆಯಿಂದ ತುಂಬಿರುತ್ತೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಬಹುದು. ಆದರೆ ಅದರ ಬಗ್ಗೆ ಯೋಚಿಸುತ್ತಾ ದಿನವಿಡೀ ಕುಳಿತುಕೊಳ್ಳಬೇಡಿ. ಏನೇ ಕಷ್ಟ ಬಂದರೂ ಕೂಡ ಎಲ್ಲವನ್ನ ದೂರ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿ ನಿಮ್ಮ ಗುರಿ ಕಡೆಗೆ ಇರಬೇಕು. ನಿಮ್ಮ ಶತ್ರುವನ್ನು ಸೋಲಿಸುವ ಅತ್ಯುತ್ತಮ ಮಾರ್ಗ ಎಂದರೆ ಅವರೊಂದಿಗೆ ಜಗಳ ಮಾಡೋದಲ್ಲ, ನಿಮ್ಮ ಜೀವನವನ್ನು ಉತ್ತಮಗೊಳಿಸೋದು. ಯಾರಿಗಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಪ್ರತಿಯೊಂದು ಮಾತಿಗೂ ಉತ್ತರ ಕೊಡಬೇಕೆಂಬ ಅಗತ್ಯವಿಲ್ಲ. ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ಉತ್ತರ. ನೀವು ಬೆಳೆಯುತ್ತಿದ್ದಂತೆ ನಿಮ್ಮನ್ನು ಟೀಕಿಸುವವರ ಸಂಖ್ಯೆ ಹೆಚ್ಚಾಗುತ್ತದೆ. ಆದರೆ ಎಲ್ಲ ಟೀಕೆಯು ಶತ್ರುತ್ವವಲ್ಲ. ಕೆಲವು ಟೀಕೆಗಳನ್ನು ತಪ್ಪಾಗಿ ತೋರಿಸಬಹುದು. ಆದ್ದರಿಂದ ಟೀಕೆಗಳು 2 ಭಾಗವಾಗಿ ನೋಡಿ. ಒಟ್ಟಾರೆ ಸ್ನೇಹಿತರೆ, ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಎಷ್ಟೇನೇ ಕೆಟ್ಟದಾದಂಥ ಪ್ರಯತ್ನಗಳನ್ನು ಮಾಡಿದ್ರು ಕೂಡ, ಮಾಟ ಮಂತ್ರ ತಂತ್ರಗಳನ್ನು ಮಾಡಿದ್ರು ಕೂಡ ದೇವರ ಅನುಗ್ರಹ, ಆಶೀರ್ವಾದ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ಹೊರಗಿನಿಂದ ಬರೋದಕ್ಕಿಂತ ಮೊದಲು ನಿಮ್ಮೊಳಗೆ ಪ್ರಾರಂಭವಾಗುತ್ತೆ. ನನ್ನ ಜೀವನ ಏಕೆ ಆಗಿದೆ ಎಂಬ ಪ್ರಶ್ನೆಯನ್ನು ಬಿಟ್ಟು ನನ್ನ ಜೀವನದಲ್ಲಿ ನಾನು ಹೇಗೆ ಬದಲಾಯಿಸಿಕೊಳ್ಬೇಕು ಎಂಬ ಪ್ರಶ್ನೆಯನ್ನು ನೀವು ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಬೇಕು. ರಾತ್ರಿ ಮಲಗಿರುವಂತಹ ಸಮಯದಲ್ಲಿ ನಿಮಗೆ ನಿದ್ರೆಯ ಮೂಲಕ ನಾನಾ ರೀತಿಯ ಸಂಕೇತಗಳು, ಕನಸುಗಳು ಬರಬಹುದು. ಆಧ್ಯಾತ್ಮಿಕ ನಂಬಿಕೆ ಇರುವಂಥವರು ಮಂಗಳವಾರ ಪ್ರಾರ್ಥನೆ ಮಾಡೋದು, ಹನುಮಂತನ ಆರಾಧನೆ ಮಾಡೋದು ತುಂಬಾ
ಮುಖ್ಯ. ನಿಮ್ಮ ಜೀವನದಲ್ಲಿ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡೋದನ್ನು ರೂಢಿ ಮಾಡಿಕೊಂಡ್ರೆ ಖಂಡಿತವಾಗಿ 100ಕ್ಕೆ 100ರಷ್ಟು ಸಂಪತ್ತಿನ ಸುರಿಮಳೆಯಾಗುತ್ತೆ. ಹಲವಾರು ಮೂಲಗಳಿಂದ ಆದಾಯದ ಮಾರ್ಗವನ್ನು ತೆರೆದುಕೊಳ್ಳೋಕೆ ಸಹಾಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಅಧ್ಯಾಯ ಮುಗೀತು ಅಂತ ಕೂತ್ಕೊಂಡ್ರೆ ಮತ್ತೊಂದು ಅಧ್ಯಾಯ ಪ್ರಾರಂಭವಾಗುವಂತೆ ಭಾಸವಾಗಬಹುದು. ಹಳೆಯ ಸ್ನೇಹಗಳು ಬದಲಾಗಬಹುದು, ಕೆಲವೊಮ್ಮೆ ಸಂಬಂಧಗಳು ದೂರವಾಗಬಹುದು, ಕೆಲವು ಅವಕಾಶಗಳು ಕೈ ತಪ್ಪಬಹುದು. ಆದರೆ ಪ್ರತಿಯೊಂದು ಅವಕಾಶವೂ ಕೆಟ್ಟದ್ದಲ್ಲ. ಕೆಲವೊಮ್ಮೆ ನಮ್ಮ ಜೀವನದಿಂದ ತಪ್ಪಾದ ವ್ಯಕ್ತಿ ಹೊರಗಿರೋದು ತುಂಬಾ ಮುಖ್ಯವಾಗಿರುತ್ತೆ. ಹೌದು ಸ್ನೇಹಿತರೆ, ಹೀಗಾಗಿ ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಗುಪ್ತ ಶತ್ರು ಯಾರು ಎಂದು ಹುಡುಕುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಕೊಡಬೇಕು ಎಂದು ನಿರ್ಧರಿಸಿ. ಅದು ನಿಮಗೆ ತುಂಬಾ ಮುಖ್ಯ. ನಂಬಿಕೆ ಇರಲಿ, ಪ್ರೀತಿ ಇರಲಿ, ವಿವೇಕದೊಂದಿಗೆ ಮುಂದುವರಿರಿ, ಸಹಾಯ ಮಾಡಿ. ಆದರೆ ನಿಮ್ಮನ್ನೇ ಕಳೆದುಕೊಳ್ಬೇಡಿ. ನಿಮ್ಮ ಸೋಲುಗಳನ್ನು ನೀವು ದುರ್ಬಲಗೊಳಿಸುವುದಿಲ್ಲ. ನಿಮ್ಮ ಜೀವನದಲ್ಲಿ ಹೆಚ್ಚು ಬುದ್ಧಿವಂತರನ್ನಾಗಿ ಮಾಡಲು ಅನುಭವ ಆಗ್ಬೋದು. ನೀವು ಎದುರಿಸುತ್ತಿರುವಂತಹ ಕಷ್ಟಗಳು ನಾಳೆ ನಿಮ್ಮ ಅನುಭವ ಆಗ್ಬೋದು. ಇದು ನಿಮ್ಮ ನಿರ್ಲಕ್ಷ್ಯವನ್ನು ದೂರ ಮಾಡ್ಬೋದು. ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡ್ಬೋದು. ಮೇಷರಾಶಿಯವರೇ, ನಿಮ್ಮ ಮುಂದಿನ ದಿನಗಳು ಉತ್ತಮವಾಗಿರುತ್ತೆ. ಕೀಲಿಕೈ ನಿಮ್ಮ ಕೈಲಿದೆ. ಕೋಪವನ್ನು ಕಡಿಮೆ ಮಾಡಿ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಕತ್ತಲೆಯ ಜೀವನ ಶಾಶ್ವತವಲ್ಲ. ಬೆಳಕು ನಿಧಾನವಾಗಿ ಬಂದರೂ ಕೂಡ ಅದು ಖಂಡಿತವಾಗಿ ದಾರಿ ತೋರಿಸುತ್ತದೆ. ನಿಮ್ಮ ಸಾಮರ್ಥ್ಯಗಳ ಬಗ್ಗೆ ಭಯ ಪಡೋಕ್ಕಿಂತ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ನಿಮ್ಮ ಸೋಲನ ಅಂತ್ಯ ಅಂತ ನೋಡ್ದೇನೆ ಮುಂದಿನ ಗೆಲುವಿನ ಪಾಠ ಎಂದು ನೋಡಿ. ಸಮಯ ಬದಲಾಗುತ್ತೆ, ಪರಿಸ್ಥಿತಿಗಳು ಬದಲಾಗುತ್ತೆ, ಆದರೆ ನೀವು ನಿಮ್ಮನ್ನು ಬದಲಾಯಿಸಲು ಸಿದ್ಧರಾಗಬೇಕು. ಈ ಬದಲಾವಣೆ ಸಂಪೂರ್ಣ ಪ್ರಯೋಜನ ನಿಮಗೆ ಸಿಗ್ತಾ ಹೋಗುತ್ತೆ. ಹೌದು ಸ್ನೇಹಿತರೆ, ನಿಮ್ಮ ರಾಶಿ ಮೇಷರಾಶಿಯಾಗಿದ್ದರೆ ಈ ಮಾತುಗಳಲ್ಲಿ ನಿಮಗೆ ಸಂಬಂಧಪಟ್ಟಿದ್ರೆ, ಅದರ ಅನುಭವ ನಿಮ್ಗೆ ಆಗ್ತಾ ಇದ್ದರೆ ಖಂಡಿತವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಧೈರ್ಯದಿಂದ ಎದುರಿಸಿ. ಹೀಗಾಗಿ ಮೇಷರಾಶಿಯವರೇ, ನಿಮ್ಮ ಗುಪ್ತ ಶತ್ರುಗಳು ಯಾರು, ಅವರಿಂದ ನಿಮ್ಮ ಜೀವನದಲ್ಲಿ ನಡೀತಿರುವಂತಹ ಗೊಂದಲ ಏನು, ತೊಂದರೆಗಳೇನು, ನಿಧಾನಕ್ಕೆ ಯೋಚನೆ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರನ ಕಳೆದುಕೊಳ್ಬೇಡಿ. ನೀವು ಕಷ್ಟದಲ್ಲಿರುವಾಗ ನಿಮ್ಮ ಜೊತೆ ನಿಂತುಕೊಂಡಂಥವರ ಮೇಲೆ ಗಮನ ಕೊಡಿ. ಹೊಸ ಯೋಜನೆ, ಹೊಸ ಆರಂಭ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಆಗಸ್ಟ್ 14, 15, 16 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಸರ್ವಶ್ರೇಷ್ಠ ಸಮಯವಾಗಿರುತ್ತೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಜೀವನದ ಪ್ರತಿ ಕ್ಷೇತ್ರದ ಮೇಲೂ ಕೂಡ ಲಾಭವನ್ನು ಗಳಿಸಿಕೊಳ್ತೀರಾ. ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಅದೃಷ್ಟ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಮೇಷರಾಶಿಯವರೇ, ನಿಮ್ಮ ಗೆಲುವು ನಿಮಗೆ ವಿಶೇಷವಾಗಿ ಲಾಭವನ್ನು ತಂದುಕೊಡುತ್ತೆ. ಉತ್ತಮ ಮಾರ್ಗವನ್ನು ತೆಗೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಜೀವನದಲ್ಲಿ ಬಹಳ ಮುಖ್ಯ. ಪ್ರತಿಯೊಂದು ಪ್ರಯತ್ನವೂ ಕೂಡ ಶತ್ರುಗಳು ಪ್ರತಿಯೊಬ್ಬರು ಕೂಡ ವ್ಯಕ್ತಿಗಳ ಮೂಲಕ ವಿಶೇಷವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೆ. ಒಟ್ಟಾರೆಯಾಗಿ ಆಗಸ್ಟ್ 14, 15, 16 ಈ 3 ದಿನಗಳು ನಿಮ್ಮ ಎಲ್ಲ ಸಮಸ್ಯೆಗಳು ಮುಗಿಯುತ್ತದೆ ಎಂದು ಖಚಿತವಾಗಿ ಹೇಳಬಹುದು. ಈ ಸಂದರ್ಭದಲ್ಲಿ ಏಕೈಕವಾಗಿ ನಿಮ್ಮ ಜೀವನದ ಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿ 3 ಕೂಡ ಬದಲಾಗುತ್ತೆ. ಇದರಿಂದ ಅತ್ಯುತ್ತಮ ಲಾಭಗಳನ್ನು ಕಂಡುಕೊಳ್ತೀರಾ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ದೊಡ್ಡ ಗಂಡಾಂತರ, ಅಪಘಾತಗಳು ಏನೇ ಬಂದರೂ ಕೂಡ ನಿಮ್ಮನ್ನು ಮುರಿಯಲು ಸಾಧ್ಯವಿಲ್ಲ. ನೀವು ಮತ್ತೆ ಗಟ್ಟಿಯಾಗಿ ಎದ್ದು ನಿಂತ್ಕೊಳ್ತೀರಾ. ನಿಮ್ಮ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ. ಲಾಭದಿಂದ ತುಂಬಿರುವಂತಹ ಜೀವನ ನಿಮಗೆ ಸಿಕ್ಕೇ ಸಿಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಮೇಷರಾಶಿಯವರಿಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಪರೀತವಾದ ಲಾಭ, ಅದೃಷ್ಟ, ಸಂಪತ್ತಿನ ಸುರಿಮಳೆ, ವಿಶೇಷವಾಗಿ ಮನಸ್ಸು ನೆಮ್ಮದಿಯಿಂದ ತುಂಬಿರುತ್ತೆ. ಅಷ್ಟ ಐಶ್ವರ್ಯವನ್ನು ಬರಮಾಡ್ಕೊಳ್ತೀರಾ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಮೇಷರಾಶಿಯವರ ಜೀವನ ಇನ್ನು ಮುಂದೆ ಸರ್ವಶ್ರೇಷ್ಠವಾಗಿರುತ್ತೆ ಮತ್ತು ಬದಲಾವಣೆಗಳತ್ತ ಸಾಗುತ್ತೆ. ಇವರು ಗುರಿಯನ್ನು ಸ್ಪಷ್ಟವಾಗಿರ್ತಾರೆ. ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ತಾರೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ ಮೇಷರಾಶಿಯವರೇ, ಇದೇ ಒಂದು ಆಗಸ್ಟ್ 14, 15, 16 ಈ 3 ದಿನಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ನಡೆಯುತ್ತೆ. ಅದನ್ನು ಗಮನವಿಟ್ಟು ನೋಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಶುಭ ಮತ್ತು ಸಂಪತ್ತಿನಿಂದ ತುಂಬಿರಲಿ ಅಂತ ಹಾರೈಸ್ತಾ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.